ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಯ್ ಹಾಯ್. ಇವತ್ತು ನಮ್ಮನೆಯಲ್ಲಿ ಚಿಕನ್ ಫ್ರಾನ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮು ಫ್ರಾನ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಮನೇಲಿ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ಮುಂಚೆಲ್ಲ ತಿಂದಿದ್ದಾರೆ, ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಎಲ್ಲ ಒಂದು ಸೈಡಿಂದೆಲ್ಲ ತಡ್ಸ್ಕೊಂಡು ತಿಂತಿಲ್ಲ, ಯಾಕೋ ತಿನ್ನೋಂಗಾಗಿತ್ತು. ನಾನೇ ತರಿಸಿದ್ದೀನಿ. ಎಷ್ಟು 300 ಗ್ರಾಮ್ ಇದ್ದೀನಿ. ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ. ಯಶಿಕಾ, ನಮ್ಮ ಮನೇಲಿ ಸಂಡೇ ಇರೋದ್ರಿಂದ ಮಕ್ಕಳು ಸೌಂಡ್ ಜಾಸ್ತಿ ಇರುತ್ತೆ. ಸೌಂಡ್ ಮಾಡಬೇಡಮ್ಮ. ಯಶಿಕಾ ನಾಳೆ ಸ್ಕೂಲ್ಗೆ ಹೋಗ್ಬೇಕು. ಬೇಗನೆ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೋಬೇಕು. ಚಿನ್ನ ಮುಟ್ಬಾರ್ದಮ್ಮ. ಓಕೆ ಫ್ರೆಂಡ್ಸ್, ಬನ್ನಿ ಡೈಲಿ ವ್ಲಾಗ್ ಮಾಡಿ. ಎಷ್ಟೋ ದಿನ ಆಗಿತ್ತು, ಹಾಗಾಗಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ತುಂಬ ಸಿಂಪಲ್ ಆಗಿರುತ್ತೆ. ಚಿಕನ್ ಸಾಂಬಾರು ಆಲ್ರೆಡಿ ಆಗಿದೆ. ಮೊಟ್ಟೆ ಕೋಳಿ ಸಾಂಬಾರು ಫ್ರಾನ್ಸ್ ಬಿಚ್ಚುತ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಅದು ಹೆಂಗೆ ರಿಮೂವ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಬಿತ್ತಾ ಇದ್ದೀವಿ. ಹೆಂಗೋ ಬಂತು ಚೆನ್ನಾಗಿ. ಒಂದು ಸ್ವಲ್ಪ ಬಿಚ್ಚಿದ್ದಾರೆ. ಇದನ್ನೆಲ್ಲ ಫ್ರೈ ಮಾಡಬೇಕು. ಯಾವಕ್ಕೆ ಟೇಸ್ಟ್ ಬರುತ್ತೆ ಏನೋ ಗೊತ್ತಿಲ್ಲ. ಫ್ರಾನ್ಸ್ ಎಲ್ಲರೂ ತೋರಿಸ್ತಾರಲ್ವಾ ಚೆನ್ನಾಗಿರುತ್ತೆ ಅಂತ ಟೇಸ್ಟು. ಏನಮ್ಮ ಪಪ್ಪಾಯನ ಒಂತಾಡಿ ಕಟ್ ಮಾಡಿಕೊಡ್ತೀನಿ. ಇಲ್ಲಿ ಪಪ್ಪಾಯನ ಸಹಿತ 4 ಗಂಟೆ ಆಗಿದೆ. ಮಕ್ಕಳಿಗೆ ಅಂತ ಪಪ್ಪಾಯ ಕಟ್ ಮಾಡಿದ್ವಿ. ಡೋಲಾಗೆ ಸ್ಮ್ಯಾಶ್ ಮಾಡಿಕೊಡ್ತೀವಿ. ನಮ್ಮ ಯಶಿಕಾ ಹಂಗೆ ತಿಂತಾಳಲ್ವ ನಮ್ಮ ಯಶಿಕಾಗೆ. ಇನ್ಮೇಲೆ ಅವಳಿಗೆ ಸ್ನ್ಯಾಕ್ಸ್ ಜಾಸ್ತಿ ಬೇಕಾಗುತ್ತೆ. ಡ್ರೈ ಫ್ರೂಟ್ಸು ಮತ್ತು ನಮ್ಮ ಮನೇಲಿ ಫ್ರೂಟ್ಸ್ ಯಾವಾಗಲೂ ಇಡಬೇಕಾಗುತ್ತೆ. ಅವಳಿಗೆ ಲಂಚ್ ಬಾಕ್ಸ್ ವಿತ್ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕಾಗುತ್ತೆ ಅಲ್ವಾ. ಸ್ನ್ಯಾಕ್ಸ್ ಅಂದರೆ ನಾವು ಕುರ್ಕುರೆ ಅದೆಲ್ಲ ಕೊಟ್ಟು ಕಳಿಸ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಅದೆಲ್ಲ ಕೊಟ್ಟು ಕಳಿಸ್ತೀವಿ. ಡೋಲನ ಆಮೇಲೆ ತೋರ್ತೀವಿ. ಪ್ಲೀಸ್ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೋಡಿ, ನನ್ನ ಹಸ್ಬೆಂಡ್ ಇಲ್ಲಿದ್ದಾರೆ. ಏನಮ್ಮ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಬ್ಯುಸಿಯಾಗಿದ್ದೆ. ಇನ್ನು ಮುಂದೆ ಡೈಲಿ ವ್ಲಾಗ್ ಮಾಡ್ತೀನಿ. ಬಾಯ್ಲಿ ಯಶಿಕಾ, ಬಾಯ್ಲಿ ಯಶಿಕಾ ಅಲ್ಲಿದ್ದಾಳೆ. ಬೇಡ ಮೇಲೆ. ಇನ್ನು ಮನೆಯೇನು ಕ್ಲೀನ್ ಆಗಿಲ್ಲ ಫ್ರೆಂಡ್ಸ್, ಆ ಸಂಡೇ ಅಲ್ವಾ, ಅದಕ್ಕೆ ಮನೆಯೇನು ಕ್ಲೀನ್ ಆಗಿಲ್ಲ. ಯಶಿಕಾ ನೋಡಿ ಫ್ರೆಂಡ್ಸ್, ಆ ಬ್ಯಾಟ್ ಇದೆಯಂತೆ. ಕೊರಿಯರ್ ನೋಡಿ ಎಷ್ಟು ಪ್ಯಾಕ್ ಆಗಿದೆ ಅಂತ. ಅಷ್ಟು ಮಿನಿಮಮ್ ಒಂದು 20 ಪೀಸಸ್ ಪ್ಯಾಕ್ ಆಗಿಬಿಟ್ಟಿದೆ. ಒನ್ ಡೇ ಅಲ್ಲ, ಒಂದು ಮುಕ್ಕಾಲು ಡೇಗೆ 20 ಪೀಸಸ್ ಪ್ಯಾಕ್ ಆಗಿದೆ. ಚಿನ್ನಿ, ನೀನು ಯಾವ ಸ್ಕೂಲ್ ಓದ್ತಿರೋದು ಹೇಳ್ಬೇಕು, ವಿಡಿಯೋದಲ್ಲಿ ಹೇಳಮ್ಮ. ಫ್ರೀ ಕೆ ಜಿ. ವಾಟ್ಸ್ ಯುವರ್ ನೇಮ್? My name is Jessica. ಸರಿ. ಸ್ಕೂಲ್ ನೇಮ್ ಏನು ಹೇಳಮ್ಮ? ಸ್ಕೂಲ್ ನೇಮ್ ಏನು ನಿಂದು? ಹೇಳಪ್ಪ, ಗೊತ್ತು ನಾಟಕ ಈಗಲೇ ಹೇಳ್ತಲ್ಲ, ವಿನಾಯಕ ಪಬ್ಲಿಕ್ ಸ್ಕೂಲ್ ಅಂತ. ಸರಿ, ಏನೇನೋ ಹೇಳ್ತಾಳೆ ಫ್ರೆಂಡ್ಸ್, ಅದು ನಮಗೆ ಗೊತ್ತಾಗೋದಿಲ್ಲ. ಚಿನ್ನಿ ರೈಮ್ ಹೇಳ್ಬಿಡಮ್ಮ. ಚಪಾತಿ ಚಪ್ ಚಪ್ ಕನ್ನಡದಲ್ಲಿ. ಹಾಂ, ಚಪಾತಿ ಚಪ್ ಚಪ್. ಜಿಲೇಬಿ ಜಮ್ ಜಮ್. ಹಾಂ ಬು. ಹಾಂ ಆಲೂ ನೀರು ಗೋಲ್ ಗೋಲ್. ಹಾಂ. ಉಪ್ಪಿನಕಾಯಿ ನಮ್ ನಮ್ ನಮ್. ಸೂಪರ್ ಮಗಳೇ, ಉಪ್ಪಿನಕಾಯಿ ನಮ್ 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 ಹಂಗೆ ಹೇಳ್ತೀಯ ಮಗಳೇ. ಸೂಪರ್. ಹೇರ್ ಕಟ್ ಮಾಡಿಸ್ಬೇಕು. ಹೇರ್ ನೋಡಿ ಎಷ್ಟೊಂದಿದೆ ಅಂತ. ಸಖತ್ತ ಕೂದಲು ಬೆಳೆದ್ಬಿಟ್ಟಿದೆ. ಇನ್ನು ಹೇರ್ ಮಾತ್ರ ತುಂಬ ಇಷ್ಟ ಆಯಿತು ನನಗಂತೂ. ಓಕೆ ಬನ್ನಿ ಫ್ರೆಂಡ್ಸ್, ವ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ನಿಮಗೆ. ಆಮೇಲೆ ಸಿಕ್ಕಿ ಸ್ವಲ್ಪ ಪಾರ್ಸಲೆಲ್ಲ ಇನ್ನೂ ಮಾಡೋದಿದೆ. ಅದೆಲ್ಲ ಅಮೌಂಟ್ ಹಾಕಿಸ್ಕೊಂಡ್ರೆ ಅದೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಪ್ಯಾಕಿಂಗ್ ಆದಮೇಲೆ ನಿಮಗೆ ನಾನು ಆಮೇಲೆ ಸಿಗ್ತೀನಿ. ಸ್ಯಾರೀಸ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಸ್ಯಾರಿ ಬೇಕು ಅಂತಂದರೆ ಸ್ಕ್ರೀನಲ್ಲಿ ನಂಬರ್ ಬರ್ತಾಯಿದೆ. ಆ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಸ್ಯಾರಿ ಇಷ್ಟ ಆದರೆ ಮಾತ್ರ ಬೈ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಿದೆ. ನಾನು ತರಿಸೋವಂಥದ್ದು ಹೈ ಪ್ರೀಮಿಯಮ್ ಕ್ವಾಲಿಟಿಲೇ ತರಿಸೋದು. ಆಲ್ಮೋಸ್ಟ್ ಸೆಮಿ ಮೈಸೂರು ಸಿಲ್ಕಲ್ಲಿ ನಾನು ತರಿಸೋದು. ಬೇಕು ಅಂದರೆ ಹಬ್ಬದ ಟೈಮ್ ಅಲ್ವಾ, ಬೇಕು ಅಂದರೆ ಬೇಗ ಬೈ ಮಾಡ್ಕೊಳ್ಳಿ. ಅದು ಬೇಡ, ನನ್ನ ಕಡೆಯಿಂದ ವೈಟ್ ಬ್ಲೌಸು ಫ್ರೀಯಾಗಿ ಬೇರೆ ಕೊಡ್ತಾ ಇದ್ದೀನಿ. ಹಾಗಾಗಿ ಬೇಗನೆ ಬೈ ಮಾಡ್ಕೊಳ್ಳಿ. ಓಯ್, ಸೀರೆ ಹೆಂಗಿದೆಯೇ? ಚೆನ್ನಾಗಿದ್ದಾವಲ್ವಾ? ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿಲ್ಲ, ಅದಕ್ಕೆ ಹಬ್ಬದ ಟೈಮ್ ಬರ್ತಾ ಇದೆ ಫ್ರೆಂಡ್ಸ್. ಬೇಗ ಆಫರಲ್ಲಿ ಬಿಡ್ತಾ ಇದ್ದೀನಿ, ಬೇಗ ತೊಗೊಳ್ಳಿ. ವಿತ್ ವೈಟ್ ಬ್ಲೌಸ್ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ ಸೀರೆಸ್ ಎಲ್ಲ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಫ್ರೆಂಡ್ಸ್. ಅದು ನನಗೆ ತುಂಬ ಖುಷಿ ಆಯಿತು. ನನ್ನೇ ಒಂದು ಯೂಟ್ಯೂಬರ್ಸು ನನ್ನ ಕಡೆಯಿಂದ ತೊಗೊಳ್ಬೇಕು ಅಂತ ಅಂದರೆ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ, ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ಸಾಕು. ನಿಮ್ಗೆ ಯಾವ್ದು ಬೇಕೋ ಅದು ಸ್ಯಾರಿನ ಬೈ ಮಾಡ್ಬೋದು. ಓಕೆ ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಒಂದಿಷ್ಟು ಕೊರಿಯರ್ ಬಂದಿತ್ತು, ಸ್ಯಾರಿ ಬಂದಿತ್ತು. ನಾನೇನು ಸ್ಯಾರಿ ತರಿಸಿದ್ದೆ ನೋಡಿ, ಗೋಲ್ಡನ್ ಸ್ಯಾರಿ. ತುಂಬ ಟ್ರೆಂಡಿಂಗಲ್ಲಿದೆ. ಇದು 2ನೇ ಬಾರಿ ರೀಸ್ಟಾಕ್ ಮಾಡಿಸಿರೋದು. ಫಸ್ಟ್ನೇ ಸರಿ ಫುಲ್ ಔಟ್ ಆಫ್ ಸ್ಟಾಕ್ ಆಯಿತು. ಇಷ್ಟೊಂದು ಓಡೋದಿಲ್ಲ ಅಂತ ಅಂದ್ಕೊಂಡು ಒಂದು 15 ಏನೋ ತರಿಸಿದ್ದೆ. ಇವತ್ತು ಒಂದು 30 ಮೇಲೆ ಸ್ಯಾರಿ ತರಿಸಿದ್ದೀನಿ. ಇದು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್. ನನ್ನ ಕಡೆಯಿಂದ ಜಸ್ಟು 945 ರೂಪಾಯಿ ಕೊಡ್ತಾಯಿದ್ದೀನಿ, ಜಸ್ಟ್ ಅಷ್ಟೇ. ಇದು 2 ಕ್ವಾಲಿಟಿಲಿ ಬರುತ್ತೆ. ಒಂದು ಕ್ವಾಲಿಟಿ ಬಂದುಬಿಟ್ಟು ಗೋಲ್ಡನ್ ಜರಿ ಬರೋದಿಲ್ಲ, ಒಂಥರ ಬ್ರೌನಿಷ್ ಕಲರ್ ಜರಿ ಬರುತ್ತೆ. ಅದು ಸೆಕೆಂಡ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ ಬಂದುಬಿಟ್ಟು
ಗೋಲ್ಡನ್ ಜರಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತು ರಫ್ ಇರೋದಿಲ್ಲ, ಸಾಫ್ಟ್ ಬರುತ್ತೆ. ನಮ್ಮ ಒಂದು ಸ್ಯಾರಿ ಬಂದ್ಬಿಟ್ಟು ಬೇರೆ ಕಡೆ ಆದರೆ 1200 1100 ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಪ್ರಾಫಿಟ್ ಸಿಕ್ಕಿರೋ ಪರವಾಗಿಲ್ಲ, ನಮ್ಮ ಒಂದು ಫಾಲೋವರ್ಸ್ಗೋಸ್ಕರ ಒಂದೊಳ್ಳೆ ಸ್ಯಾರಿ ಕೊಡಬೇಕು ಅಂತ ಕಡಿಮೆ ಬಜೆಟಲ್ಲಿ ಒಂದು ಇದು ಟಿಶ್ಯೂ ಸ್ಯಾರಿ, ಗೋಲ್ಡನ್ ಟಿಶ್ಯೂ ಸ್ಯಾರಿನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಫ್ರೆಂಡ್ಸ್, 6363129702 ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿ. ದಯವಿಟ್ಟು ಯಾರೋ ಫೋನ್ ಮಾಡೋದಕ್ಕೆ ಹೋಗ್ಬೇಡಿ. ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಖಂಡಿತ ನಿಮಗೆ ಹೇಳ್ತೀನಿ. ಆದರೆ ಸ್ಯಾರಿ ಬಗ್ಗೆ ಮಾತ್ರ ಮತ್ತು ಓದ್ತಿರಿ ಕಿಡ್ಸ್ದು ನಾನು ಬಟ್ಟೆ ಮಾಡಬೇಕಾದ್ರೆ ಸುಮ್ಮನೆ ಬಟ್ಟೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಏನೇನೋ ಇನ್ಫಾರ್ಮೇಷನ್ ಕೇಳಿ ಆಮೇಲೆ ಬೇಡ ಅಂತ ಹೇಳೋರು. ಆವಾಗ ನಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಬಿಸ್ನೆಸ್ ಅಲ್ವಾ, ಆವಾಗ ಸ್ವಲ್ಪ ಬೇಜಾರಾಗೋದು. ಇವಾಗ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ. ಸ್ವಲ್ಪ ನಿಮ್ಗೆ ಏನು ಬೇಕೋ ಅದನ್ನು ಕೇಳಿದರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ನಮಗೂ ಟೈಮ್ ಇರೋದಿಲ್ಲ, ಹಾಗಾಗಿ ಸ್ಯಾರಿ ಬೈ ಮಾಡಬೇಕು ಅಂತ ಅಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ತುಂಬ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಸ್ಯಾರಿ ಇದೆ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇದೆ. ಇನ್ನೂ ಒಂದು 2 ಡೇಸ್ ಬಿಟ್ಕೊಂಡು ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ತರ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನು ನಾನು ಗೋಲ್ಡನ್ ಸ್ಯಾರಿ, ಇದು ನಿನ್ನೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಇದರಲ್ಲೇ ಅರ್ಧಕ್ಕರ್ಧ ಖಾಲಿಯಾಗಿದೆ, ಒಂದು ಸ್ವಲ್ಪ ಇದೆ, ಬೇಕು ಅಂತಂದರೆ ಬೈ ಮಾಡ್ಬೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ತೊಗೊಳ್ಳೋದು, ಹೆಂಗೆ ಮೆಸೇಜ್ ಮಾಡೋದು ಅಂತ ಕೇಳ್ತೀರಿ, ವಾಟ್ಸಪ್ ನಂಬರ್ಗೆ ಹಾಯ್ ಮಾಡಿದರೆ ಸಾಕು, ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಮತ್ತು ನೀವು ಫುಲ್ ಅಡ್ರೆಸ್ ಕಳಿಸ್ಬೇಕಾಗುತ್ತೆ. ಆಮೇಲೆ ಫೋನ್ಪೇ ಮಾಡಬೇಕು ದಯವಿಟ್ಟು. ಕ್ಯಾಶ್ ಆನ್ ಡೆಲಿವರಿ ಅಂತ ಜಾಸ್ತಿ ಜನ ಕೇಳ್ತಾಯಿದ್ರು, ಹಾಗಾಗಿ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ ಅಂದರೆ ಫೋನ್ಪೇ ಮಾಡ್ಬೋದು. ಸ್ಕ್ಯಾನರ್ ಕೊಡ್ತೀನಿಲ್ಲ, ಸ್ಕ್ಯಾನರ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೋದು. ಅಮೌಂಟ್ ಹಾಕಿದ ನಂತರನೇ ನಿಮ್ಮ ಸ್ಯಾರಿ ಬುಕ್ಕಿಂಗ್ ಆಗೋದು. ಯಾಕೆ ಆನ್ಲೈನ್ ಪೇಮೆಂಟ್ ಅಂತಂದರೆ ಕೊರಿಯರ್ ಚಾರ್ಜೇ ನಮಗೆ 80 ರೂಪೀಸ್ ಮೇಲೆ ಬೀಳುತ್ತೆ. ಹಾಗಾಗಿ GST ಸಹಿತ ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಆನ್ಲೈನ್ ಪೇಮೆಂಟೇ ಮಾಡ್ಕೊಳ್ಳೋದು. ಆನ್ಲೈನ್ ಪೇಮೆಂಟ್ ಆದರೆ ಸೇಫ್ಟಿಯಾಗಿರುತ್ತೆ, ಡೈರೆಕ್ಟ್ ನಮ್ಮ ಹತ್ರನೇ ಬರುತ್ತೆ ಅಲ್ವಾ ಅಮೌಂಟು, ಹಾಗಾಗಿ ಆನ್ಲೈನ್ ಪೇಮೆಂಟ್ ಇರುತ್ತೆ. ಹಬ್ಬಕ್ಕಂತೂ ಒಂದು ಒಳ್ಳೆ ಸ್ಯಾರಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಆ ಗೋಲ್ಡನ್ ಸ್ಯಾರಿ ಜರಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೋಡಿದ ತಕ್ಷಣ ನನಗಂತೂ ತುಂಬ ಇಷ್ಟ ಆಯಿತು. ಇದು 2ನೇ ಬಾರಿ ರೀಸ್ಟಾಕ್ ಮಾಡಿಸಿರೋದು. ಬೇಕು ಅಂತ ಅಂದರೆ ನಮ್ಮ ಹೆಣ್ಮಕ್ಳು ಸಹನ ಅವ್ರ ಹತ್ರನೇ ತೊಗೊಳ್ಬೇಕು ಅಂತ ಇನ್ಸ್ಟಾಗ್ರಾಮಲ್ಲೇ ಎಷ್ಟೊಂದು ಜನ ತೊಗೊಳ್ತಾ ಇದ್ದಾರೆ. 3000 4000 ಇದು ಸ್ಯಾರಿ ಅಮೌಂಟಿಗೆ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಅದೊಂದು ನನಗೆ ಕೇಳಿ ತುಂಬ ಖುಷಿ ಆಯಿತು. ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು, ಬನ್ನಿ. ನನ್ನ ಹಸ್ಬೆಂಡು ಇದಕ್ಕೆ ಹೋಗಿದ್ರು, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದಿದ್ದಾಯಿತು. ಯಶಕಂಗೆ ಅಂತ ಹೇಳಿ ಆಟ ಆಡೋದು ತೊಗೊಂಬಂದಿದ್ದಾರೆ, ಡೋರಾಗಿ ಇದು ತೊಗೊಂಬಂದಿದ್ದಾರೆ. ಮಾತಾಡೋದು ಬರುತ್ತೆ ನೋಡಿ, ಟಾಯಿ, ಅಯ್ಯೋ ಟಾಕಿಂಗ್ ಟಾಯಿ, ಅದಂತೂ ಅವಳು ಭಯ ಬೀಳ್ತಾಳೆ ಅಂತ ಅಂದ್ಕೊಂಡ್ವಿ, ಭಯ ಪಡಲೇ ಇಲ್ಲ. ಅದೊಂದು ಖುಷಿ ಆಯಿತು. ಬಂದಿದ್ದ ತಕ್ಷಣ ಅದು ನಾವೇನು ಮಾತಾಡ್ತೀವಿ ಹಂಗೆ ಜೋರಾಗಿ ಮಾತಾಡಿದ್ವಿ. ಒಂದು ಸರಿ ಗಾಬರಿ ಆಗ್ಬಿಟ್ಲು, ಆಮೇಲೆ ಗೊತ್ತಾಯಿತು ಓ ಇದು ಟಾಯ್ ಅಂತ ಗೊತ್ತಾಗ್ಬಿಡ್ತು ನೋಡಿ ಹೆಂಗೆ ನೋಡ್ತಿದ್ದಾಳಂತೆ. ಬೇರೆ ಮಕ್ಕಳಾದರೆ ಒಂದೊಂದು ಮಕ್ಕಳು, ಎಲ್ಲೋ ನನ್ನ ಮಕ್ಕಳು ತುಂಬ ಭಯ ಆದರೆ ಹೇಳ್ತಿದ್ರು. ಇವಳು ಹಂಗಲ್ಲ, ಭಯನೇ ಪಡ್ಕೋತಾ ಇಲ್ಲ. ಆ ಕುತ್ತಿಗೆಲ್ಲ ಹಿಚ್ಕಿ ಮತ್ತು ಎತ್ತಿ ರಬ್ಬು ಬಾಡಿಸ್ತಾ ಇದ್ಲು. ಅದು ಸೌಂಡ್ ಬಂದಾಗಲೆಲ್ಲ ಎತ್ತೆ ತೊಡೆಯೋದು, ಹಂಗೆ ಮಾಡ್ತಾಯಿದ್ಲು. ನಾವು ಮುರಿದೋಗುತ್ತೆ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಇರಿಸ್ತಾ ಇದ್ವಿ ಡೋರ್ನ. ಪಾಪ ಡೋರ ಒಂಥರ ಸೈಲೆಂಟು ಮುದ್ದು ಗೊಂಬೆ ಮರಿ ಫ್ರೆಂಡ್ಸ್. ಇದೆಲ್ಲ ಮಾಡೋದಕ್ಕೂ ಸ್ವಲ್ಪ ಡೋರ ಕಾರಣ. ಯಶಿಕ ಸ್ವಲ್ಪ ತರಲೆ, ಚಿಕ್ಕ ಮಗು ನೋಡ್ಕೊಂಡು ಕೆಲಸ ಮಾಡೋದು ಮತ್ತು ಬಿಸ್ನೆಸ್ ಮಾಡೋದು, ವಿಡಿಯೋ ಮಾಡೋದು ಅದೆಲ್ಲ ಸುಲಭ ಅಲ್ವೇ ಅಲ್ಲ. ಆದರೂ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಡೋರಾ ಸೈಲೆಂಟ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಫ್ರೆಂಡ್ಸ್. ಆರಾಮ್ಸೆ ಇದ್ಬಿಡ್ತಾಳೆ. ಅವ್ಳಿಗೇನಿಲ್ಲ, ಹೊಟ್ಟೆ ತುಂಬ ಊಟ ಕೊಡಬೇಕು, ಟೈಮಿಗೆ ಕರೆಕ್ಟಾಗಿ ಹಾಲು ಕುಡಿಸ್ಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಟೈಮಿಗೆ ಕರೆಕ್ಟಾಗಿ ನಿದ್ದೆ ಬಂದಾಗ ನಿದ್ದೆ ಮಾಡಿಸ್ಬಿಟ್ರೆ ಆರಾಮ್ಸಾಗಿ ದಿನ ಪೂರ್ತಿ ಒಬ್ಬಳೇ ಆಟಾಡ್ತಾಳೆ. ನಾವು ಒಟ್ಟಿನಲ್ಲಿ ಎದುರುಗಡೆ ನಾವು ಕುಂತಿರಬೇಕು. ಈ ಥರ ಕುತ್ಕೊಂಡು ಪಕ್ಕದಲ್ಲಿ ಅವಳನ್ನ ಕೂಡಿಸ್ಕೊಂಡು ಈ ಥರ ನಂದೇನು ಡ್ಯೂಟಿ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಬಿಸ್ನೆಸ್ ಅಂದ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ನಂದಂದರೆ ಜಾಸ್ತಿ ವ್ಯೂಸ್ ಹೋಗುತ್ತೆ ಫ್ರೆಂಡ್ಸ್. ನಂದು ದಿನಕ್ಕೊಂದು 7-8 ಸರಿ 10 ಸರಿ ಇವಾಗ ಜಾಸ್ತಿ ಬರ್ತಾಯಿದೆ. ಸುಮ್ಮನೆ ಎಲ್ಲ ತಂದು ಸುಮ್ಮನೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದೆ, ನಂದು ಇನ್ಸ್ಟಾಗ್ರಾಮ್ ಇದೆ, ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿ ಸೇಲ್ ಆಗುತ್ತೆ ಅನ್ನೋದ್ರೆ ನೀವು ಸಹಿತ ಮಾಡ್ಬೋದು. ಸುಮ್ಮನೆ ಯಾರು ಮಾಡೋದಕ್ಕೆ ಹೋಗ್ಬೇಡಿ, ಸುಮ್ಮನೆ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಅಂದ್ಕೊಳ್ತೀನಿ. ತುಂಬ ಇಂಟ್ರೆಸ್ಟ್ ಛಲದಿಂದ ಮಾಡ್ತೀನಿ ಅನ್ನೋರು ಮಾತ್ರ ಮಾಡಿ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇದ್ವಿ. ಹಾಗಾಗಿ ಬನ್ನಿ ನೋಡಿ, ಫ್ರಾಕ್ ಹಾಕೊಂಡು ಡೋರ ಹೆಂಗೆ ರೆಡಿಯಾಗಿದ್ದಾಳೆ ಅಂತ. ಎಲ್ಲೂ ಇಲ್ಲ, ಕೆಳಗಡೆ ಒಂದು ಬರ್ತಡೇ ಇತ್ತಂತೆ, ಹಾಗಾಗಿ ಸುಮ್ಮನೆ ಹಿಂಗೆ ರೆಡಿಯಾಗಿದ್ದಾಳೆ ಅಷ್ಟೇ. ನಾವು ಒಂದು ವಿಡಿಯೋ ಮಾಡಬೇಕಿತ್ತು, ಹಾಗಾಗಿ ಇತ್ತೀಚೆಗೆ ತುಂಬ ಆರ್ಡರ್ಸ್ ಬರ್ತಾಯಿದೆ ಫ್ರೆಂಡ್ಸ್. ಬರ್ತಡೇ ಅಂತೀನಿ, ಹಬ್ಬದ ಟೈಮ್ ಅಲ್ವಾ, ಹಾಗಾಗಿ ಜಾಸ್ತಿ ಬರ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸಹಿತ ನೀವು ಸಪೋರ್ಟ್ ಮಾಡಿ. ಯಾವುದೇ ರೀತಿಯಾಗಿ ನಿಮಗೆ ಸ್ಯಾರಿ ಡ್ಯಾಮೇಜ್ ಬರೋದಿಲ್ಲ, ಖಂಡಿತ ಎಕ್ಸ್ಚೇಂಜ್ ಇರುತ್ತೆ. ನಿಮ್ಗೆ ಏನಾದ್ರು ಸ್ಯಾರಿ ಡ್ಯಾಮೇಜ್ ಇದೆ ಅಂತಂದರೆ, ಕಲರ್ ಎಕ್ಸ್ಚೇಂಜ್ ಬಂದಿದೆ, ನೀವು ಕಲರೇ ಹೇಳಿದ ಬೇರೆ ಕಲರ್
ಕಲರ್ ಕೊಟ್ಟಿದ್ದೀನಿ ಅಂತಂದರೆ ಖಂಡಿತ ಎಕ್ಸ್ಚೇಂಜ್ ಇರುತ್ತೆ, ಅದ್ರ ಬಗ್ಗೆ ಯಾವುದೂ ಇಲ್ಲ. ಮತ್ತು ಕೊರಿಯರ್ ತಲುಪೋವರೆಗೂ ನಮ್ಮ ಜವಾಬ್ದಾರಿ ಸ್ಯಾರಿದು. ನೀವು ಕೊರಿಯರ್ ಆರಾಮ್ಸೆಗೆ ನಿಮ್ಮ ಮನೆ ಬಾಗಿಲ ಹತ್ರ ಬಂದಿದ್ದು ತಲುಪುತ್ತೆ. ಇಲ್ಲ ಅಂತಂದರೆ ಹಳ್ಳಿ ಕಡೆ ಅಂದರೆ ಒಂದೊಂದು ಟೈಮು ಪೋಸ್ಟ್ ಆಫೀಸಲ್ಲಿ ಇರುತ್ತೆ, ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಬಂದು ನಿಮ್ಮ ಮನೆ ಹತ್ರ ತಂದು ಕೊಡ್ತಾರೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬೇಗನೆ ಗೋಲ್ಡನ್ ಸ್ಯಾರಿ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಆಫರಲ್ಲಿ ಬಿಡ್ತಾಯಿದ್ದೀನಿ. ಮುಂದಕ್ಕೆ ಎಲ್ಲರೂ ಸಹಿತ ಜಾಸ್ತಿ ರೇಟ್ ಹೇಳ್ತಾರೆ, 1000 ರೂಪಾಯಿ ಮೇಲೆ ಇಲ್ಲ 1,500 ರೂಪಾಯಿ ಮೇಲೆ ಇರೋದು ಈ ಒಂದು ಗೋಲ್ಡನ್ ಟಿಶ್ಯೂ ಸ್ಯಾರಿ. ತುಂಬ ಆಫರಲ್ಲಿ ಬಿಟ್ಟಿದ್ದೀನಿ, ಬೇಗ ಬೇಗ ಬೈ ಮಾಡಿ, ಲಿಮಿಟೆಡ್ ಸ್ಟಾಕ್ ಇದೆ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಬೇಡಿ. ಇದೇ ರೀತಿಯಾಗಿ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಲವ್ ಯು ಆಲ್.